ಆ ಜಾತಿ ಜನಸಂಖ್ಯೆವಾರು ಮೀಸಲಾತಿ ಕೊಡಬೇಕು ಅನ್ನೋದು ಸಂವಿಧಾನದ ಆಶಯ. ಅದ್ರ ಪ್ರಕಾರ ನಮ್ಮದು ಆಶಯ, ನಾವು ವಿರೋಧ ಇಲ್ಲ. ನಾವು ಬೋವಿ ಲಂಬಾಣಿ ಕೊರಮರಿಗಾಗಲಿ ಮಾದಿಗರಿಗಾಗಲಿ ಮೀಸಲಾತಿ ಕೊಡೋದ್ರಲ್ಲಿ ವಿರೋಧ ಇಲ್ಲ. ಅವ್ರನ್ನ ಸಮಾನತೆ ಮೇಲೆ ತರಲಿಕ್ಕೆ ಪ್ರಯತ್ನ ಮಾಡೋದು ರಾಜ್ಯ ಸರ್ಕಾರದ ಕೇಂದ್ರ ಸರ್ಕಾರದ ಜವಾಬ್ದಾರಿ. ಅಥವಾ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಶೋಷಿತ ಸಮುದಾಯಗಳನ್ನು ಸಾಮಾಜಿಕವಾಗಿ ಮೀಸಲಾತಿ ಕೊಡೋದ್ರ ಮೂಲಕ ಅವರನ್ನು ಮೇಲೆತ್ತ ಕೆಲಸ ಅದು ರಾಜ್ಯದ ಮತ್ತು ಕೇಂದ್ರ ಸರ್ಕಾರದ ಜವಾಬ್ದಾರಿ. ಆದರೆ ಇವತ್ತು ಏನು ಕರ್ನಾಟಕದಲ್ಲಿ ನಡೀತಿರ್ತಕ್ಕಂಥ ಹೋರಾಟಗಳಿದಾವಲ್ಲ, ಇವು ಕೆಲವು ದಾರಿ ತಪ್ಪುವಂಥ ಕೆಲವು ರಾಜಕೀಯ ಹಿತಾಸಕ್ತಿಗಳು ಕೆಲವು ಬಳಸ್ಕೊಂಡು ಇವತ್ತು ಈ ಅಣ್ಣ ತಮ್ಮಂದರಾಗಿರ್ತಕ್ಕಂಥ ಕರ್ನಾಟಕದ ಒಲೆಮಾದಿಗರು ಏನು ಇವತ್ತು ವ್ಯವಸ್ಥೆ ಒಳಗಡೆ ಶೋಷಿತ ಸಮುದಾಯ ಅಂತ ಏನು ನಾವು ಅಂದ್ಕೊಂಡಿದ್ದೀವಿ, ಇವತ್ತು ಅಸ್ಪೃಶ್ಯತೆಯನ್ನು ಅನುಭವಿಸ್ತಿರ್ತಕ್ಕಂಥ ನಿಜವಾದ ಜಾತಿಗಳು ಅಂತಂದರೆ ವಲಯ ಮತ್ತು ಮಾದಿಗ ಸಮುದಾಯ. ಇವರು ಭಾಳ ಅಣ್ಣ ತಮ್ಮಂದರಾಗಿ ಭಾಳ ವರ್ಷಗಳಿಂದ ಇವತ್ತು ಬದುಕ್ತಿರ್ತಕ್ಕಂಥ ಸಮುದಾಯ. ಇವತ್ತು ಒಳ ಮೀಸಲಾತಿ ವರ್ಗೀಕರಣದ ವಿಚಾರದಲ್ಲಿ ಇವತ್ತು ನಮ್ಮ ಮಾದಿಗ ಸಮುದಾಯವನ್ನು ಎತ್ಕಟ್ಟೋದ್ರ ಮೂಲಕ ವಲಯರ ಮೇಲೆ ಅನಾವಶ್ಯಕವಾಗಿ ಆರೋಪಗಳು ಮಾಡ್ತಾ ಇವತ್ತು ವಲಯ ಮಂತ್ರಿಗಳನ್ನು ಅವ್ರು ಯಾವ ಭಾಸ್ಕರ್ ಪ್ರಸಾದ್ ಮತ್ತು ಅರುಣ್ ಕುಮಾರ್ ಅಂತ ಅಡ್ವೊಕೇಟ್ ಇದ್ದಾರೆ, ಕನಿಷ್ಠ ಸಾಮಾಜಿಕ ಪ್ರಜ್ಞೆ ಇಲ್ದಂಗೆ ಇವತ್ತು ವಾಟ್ಸಪ್ ಫೇಸ್ಬುಕ್ಗಳಲ್ಲಿ ಸಮುದಾಯಗಳನ್ನು ಹೆಂಗೆ ತಗೊಂಡೋಗ್ಬೇಕು ಅಥವಾ ಮೀಸಲಾತಿಯನ್ನು ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಮಾಡಲಿ, ನಾವು ಅಭ್ಯಂತರ ಇಲ್ಲ. ಅವ್ರ ಹಕ್ಕನ್ನು ಅವ್ರು ಪಡ್ಕೊಳ್ಳಿ, ಅದಕ್ಕೆ ನಮ್ಮದು ಬೆಂಬಲ ಇದೆ. ಇವತ್ತು ಮಾದಿಗ ಸಮುದಾಯ ಒಳ ಮೀಸಲಾತಿ ವರ್ಗೀಕರಣಕ್ಕೆ ಹೋರಾಟ ಮಾಡೋದ್ರ ಬಗ್ಗೆ ನಮ್ಮದು ಬೆಂಬಲ ಇದೆ. ನಾವು ವಿರೋಧಿಗಳಲ್ಲ, ನಾವು ಮಾದಿಗರ ವಿರೋಧಿಗಳಲ್ಲ, ಬೋವಿ ಲಂಬಾಣಿ ಕೊರಮರು ವಿರೋಧಿಗಳಲ್ಲ. ಆಯಾ ಜನಸಂಖ್ಯೆಯವರು ಅವ್ರ ಮೀಸಲಾತಿ ತಗೊಳ್ತಕ್ಕಂಥದ್ದು ಅವ್ರ ಹಕ್ಕು ತಗೊಳ್ಳಿ. ಆದರೆ ಇವತ್ತೇನು ನಾಗಮೋಹನ್ ದಾಸ್ ಆಯೋಗ ಇವತ್ತು ವರದಿಯನ್ನು ಕೊಟ್ಟಿದೆ, ಅದರಲ್ಲಿ ನಮಗೆ ಅವು ಏನು ಆ ರೋಸ್ಟರ್ ಬಿಂದು ಇದೆ, ಆ ರೋಸ್ಟರ್ ಬಿಂದುನಲ್ಲಿ ವ್ಯತ್ಯಾಸ ಇದೆ, ಒಂದು ತಪ್ಪು ಇದೆ. ಅಲ್ಲಿ ವ್ಯತ್ಯಾಸ ಆಗಿ ಇವತ್ತು ಏನು ಅಪಾಯಿಂಟ್ಮೆಂಟ್ನ ಕಾಲ್ ಮಾಡಿದರು ರಾಜ್ಯ ಸರ್ಕಾರ, ಆ ಮಾಡೋ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಮಾದಿಗ ಸಮುದಾಯದ ಗುಂಪಿಗೆ ಗುಂಪಿಗೆ ಇಡೀ ನೌಕರಿಗಳೆಲ್ಲ ಹುದ್ದೆಗಳೆಲ್ಲ ಹೋಗ್ತಿರ್ತಕ್ಕಂಥದ್ದು ಗಮನಿಸಿದಂಥ ನಮ್ಮ ಇಡೀ ರಾಜ್ಯದ ಬಲಗೈ ಸಮುದಾಯ ಎಲ್ಲೋ ನಾಗಮೋಹನ್ ದಾಸ್ ಆಯೋಗದಲ್ಲಿ ವ್ಯತ್ಯಾಸ ಬಂದಿದೆ, ಇದನ್ನು ತಿರಸ್ಕರಿಸಬೇಕು, ಇದನ್ನು ದಯಮಾಡಿ ರಾಜ್ಯ ಸರ್ಕಾರ ಮರುಪರಿಶೀಲನೆ ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ. ಮರುಪರಿಶೀಲನೆ ಮಾಡೋದ್ರ ಮೂಲಕ ಇವತ್ತು ಎಲ್ಲ ಸಮುದಾಯ ಇವತ್ತು ನೋಡಿ ಉದ್ಯೋಗ ಇವತ್ತು ಧಾರವಾಡದಲ್ಲಿ ನಿರುದ್ಯೋಗ ಸಮಸ್ಯೆ ರಾಜ್ಯದಲ್ಲಿ ಜಾಸ್ತಿಯಾಗಿ ಇವತ್ತು ಲಕ್ಷಾಂತರ ಜನರು ಇವತ್ತು ಇಡೀ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿದಂಥ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಎಚ್ಚೆತ್ಕೊಂಡು ಇವತ್ತು 56,000 ಹುದ್ದೆಗಳನ್ನು ಇವತ್ತು ಕಾಲ್ ಮಾಡಿದ್ದಾರೆ. 56,000 ಹುದ್ದೆಗಳು ಏನು ಹೊಲಮಾದಿಗರಿಗೆ ಬರಲ್ಲ, ಇವತ್ತು ಎಲ್ಲ ಸಮುದಾಯಕ್ಕೂ ಅನುಕೂಲ ಆಗ್ತದೆ. ಎಲ್ಲ ಸಮುದಾಯದವರೆಗೂ ಆ ಹುದ್ದೆಗಳು ಒಳ ಮೀಸಲಾತಿ ವರ್ಗೀಕರಣದ ದಿನಗಳಿಂದ ಏನು ಸಮಸ್ಯೆ ರಾಜ್ಯದಲ್ಲಿ ಪ್ರಾರಂಭ ಆಯಿತು ಅಲ್ಲಿಂದ ಇರುವವರೆಗೂ ಯಾವ ಹುದ್ದೆಗಳನ್ನು ತುಂಬಲಿಕ್ಕೆ ರಾಜ್ಯ ಸರ್ಕಾರ ಆಗಿಲ್ಲ. ಅದಕ್ಕೆ ಇವತ್ತು ನಮ್ಮ ಬರೀ ಹೊಲಮಾದಿಗರ ಕಿತ್ತಾಟದಿಂದ ಇವತ್ತು ಇತರ ಸಮುದಾಯಗಳ ಹುದ್ದೆಗಳನ್ನು ತುಂಬಲಿಕ್ಕೆ ಸಾಧ್ಯ ಆಗದಿರ್ತಕ್ಕಂಥ ಪರಿಸ್ಥಿತಿ ಇವತ್ತು ರಾಜ್ಯ ಸರ್ಕಾರಕ್ಕೆ ಬಂದೊದಗಿದೆ. ಹಂಗಾಗಿ ಇವತ್ತು ರಾಜಕಾರಣಿಗಳು ಇವತ್ತು ಏನು ಮಾಡ್ತಿದ್ದಾರೆ ಅಂದರೆ ನಮಗೆ ತಿಳಿದಿರೋ ಮಟ್ಟಿಗೆ ಇವತ್ತಿನ ಕಾಲಘಟ್ಟದಲ್ಲಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಹುದ್ದೆಯಲ್ಲಿ ಫೈಟ್ ನಡೀತಾ ಇದೆ ರಾಜ್ಯದಲ್ಲಿ. ಇವತ್ತು ಹೊಲಮಾದಿಗರು ನಾನು ಮುಖ್ಯಮಂತ್ರಿ ಆಗಬೇಕು, ವಲಯರು ನಾವು ಮುಖ್ಯಮಂತ್ರಿ ಆಗಬೇಕು, ಅಥವಾ ಡಿ ಕೆ ಶಿವಕುಮಾರ್ ಆಗಬೇಕು, ಸಿದ್ದರಾಮಯ್ಯ ಗೆಳೆಗಳು ಈ ಥರದ ಚರ್ಚೆ ನಡೀತಿದೆ. ಅಥವಾ ಅವರ ಘನತೆಗೆ ಯೋಗ್ಯತೆಗೆ ತಕ್ಕಂತೆ ಏನಾದರೂ ಈ ನೇರವಾಗಿ ವಲಯ ಸಮುದಾಯದ ಬೈತಿರ್ತಕ್ಕಂಥದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಸೊ ಅವ್ರು ಬೈತಾರೆ ಅಂತೇಳಿ ನನ್ನ ತಮ್ಮದರು ಅಣ್ಣ ಬೈತಾರೆ ಅಂತೇಳಿ ನಾವು ವಲಯ ಸಮುದಾಯದ ಮುಖಂಡರು ಯಾರನ್ನೂ ಬೈಯಕ್ಕೆ ರೆಡಿ ಇಲ್ಲ ಸರ್, ಯಾರನ್ನೂ ವಿರೋಧಿಸೋಕೆ ರೆಡಿ ಇಲ್ಲ. ನಾವು ಒಳ ಮೀಸಲಾತಿ ವರ್ಗೀಕರಣನ ಆಗೋದನ್ನು ವಿರೋಧಿಸೋದಿಲ್ಲ. ಆಗಲಿ ಅದರಲ್ಲಿ ಏನು ರೋಸ್ಟರ್ ಬಿಂದುನಲ್ಲಿ ವ್ಯತ್ಯಾಸ ಆಗಿದೆ ಅದನ್ನು ರಾಜ್ಯ ಸರ್ಕಾರ ಎಲ್ಲೋ ತಪ್ಪಾಗಿದೆ ಅದನ್ನು ಸರಿಪಡಿಸಿ ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೀವಿ. ಪರಿಹಾರ ಏನು? ಈ ರೋಸ್ಟರ್ ಬಿಂದು ಪದ್ಧತಿ ಅಂದ್ರೇನು? ರೋಸ್ಟರ್ ಬಿಂದು ಯಾವಾಗ ಬರುತ್ತೆ, ಹೆಂಗೆ ಬರುತ್ತದೆ, ಯಾವ ಥರ ರೂಟೀನ್ ಆಗುತ್ತೆ, ಈ ಸಮಸ್ಯೆ ಯಾಕೆ ಉದ್ಭವ ಆಗಿದೆ ಅಂತ ಸರಿಯಾದ ಮಾಹಿತಿ ಇಲ್ಲ ಸರ್. ಅದಕ್ಕೋಸ್ಕರ ನೀವು ಪರಿಹಾರ ಏನು ಸೂಚನೆ ಮಾಡ್ತೀವಿ ಸರ್? ಸರ್ ಇಲ್ಲಿ ಸರ್ ನಾನು ಏನಾಗಿದೆ ಅಂದರೆ ಸರ್ 1995ನೇ ಹಿಂದಕ್ಕೆ 2022 ಪೂರ್ವಕ್ಕೆ ಒಂದು ರೋಸ್ಟರ್ ಬಿಂದು ಇರುತ್ತೆ ಸರ್. 70 ವರ್ಷಗಳಿಂದ ಇವತ್ತು ಮುಖ್ಯಮಂತ್ರಿ ಹುದ್ದೆ ಈ ದಲಿತ ಸಮುದಾಯಕ್ಕೆ ಸಿಕ್ಕಿಲ್ಲ. ಇವತ್ತು ಇಡೀ SC/ST ಸಮುದಾಯ ಸಂಪೂರ್ಣವಾಗಿ 90% ಓಟನ್ನು ಈ ಕಾಂಗ್ರೆಸ್ ಸರ್ಕಾರ ಬರಲಿಕ್ಕೆ ತನ್ನ ಓಟನ್ನು ಹಾಕಿದ್ದಾರೆ.
ಇವತ್ತು ಈ ಒಳಮೇಸ್ತಾತಿ ವರ್ಗೀಕರಣದ ನೆಪವನ್ನು ಇಟ್ಕೊಂಡು ಇವತ್ತು ನಮಗೆ ನಾವು ಯಾವತ್ತೂ ರಾಜಕೀಯವಾಗಿ ಅಧಿಕಾರಕ್ಕೆ ಬರಬಾರ್ದು, ನೀವು ಹೀಗೆ ಬೀದಿಲಿ ಇದ್ಕೊಂಡು ನೀವು ವಲಯರ ವಿರುದ್ಧ ಮಾದಿಗರು ವಿರುದ್ಧ ವಲಯರ ಹೋರಾಟ ಮಾಡಿ ಅಂತೇಳಿ ಇವತ್ತು ನಮ್ಮ ಬೀದಿಗೆ ತಂದು ರಾಜಕಾರಣಿಗಳು ಇವತ್ತು ಕಾಂಗ್ರೆಸ್ನವ್ರು ಬಿ ಜೆ ಪಿಯವ್ರು ಇವರು ಇವತ್ತು ಆ ಪರಿಸ್ಥಿತಿನ ತಂದಿಟ್ಟವ್ರೆ. ಇಂಥ ಒಂದು ಸಂದರ್ಭದಲ್ಲಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಮೊಮ್ಮಕ್ಕಳಾದ ನಾವು ಭಾಳ ಗಂಭೀರವಾಗಿ ಇದನ್ನು ರಾಜ್ಯ ಸರ್ಕಾರ ಪರಿಗಣಿಸಿ ಸೂಕ್ಷ್ಮತೆಯಿಂದ ಯಾರಿಗೂ ಅನ್ಯಾಯ ಆಗದ ರೀತಿ ಇವತ್ತು ನಾವು ಮೀಸಲಾತಿಯನ್ನು ಒಳ ಮೀಸಲಾತಿಯನ್ನು ನೀವು 15% ಇವತ್ತೇನು ರಾಜ್ಯ ಸರ್ಕಾರ ತೀರ್ಮಾನ ತಗೊಂಡಿದ್ರಿ, ಈ ಒಳ ಮೀಸಲಾತಿ ವರ್ಗೀಕರಣದ ಈ ಗೊಂದಲ ಇದೆಯಲ್ಲ, ಆ ಗೊಂದಲಗಳು ಬಗೆಹರಿಯವರೆಗೆ ನೀವು ಹುದ್ದೆಗಳನ್ನು ಸುಮ್ಮನೆ ಟೈಮ್ ಪಾಸ್ ಮಾಡಬೇಡಿ. ನಮ್ಮ ಸಮುದಾಯ ಅಂತಲ್ಲ, ಇತರ ಸಮುದಾಯಕ್ಕೂ ಅನ್ಯಾಯ ಆಗದ ಬೇಡ, ಅವ್ರಿಗೂ ತಡವಾಗ್ತಿದೆ. ಅನೇಕ ಜನರಿಗೆ ಇವತ್ತು ಏಜ್ ಬಾರ್ ಆಗ್ತಾಯಿದೆ. ಇಂಥ ಒಂದು ಸಂದರ್ಭದಲ್ಲಿ ನೀವು ಆ ಹುದ್ದೆಗಳನ್ನು ಹಳೆ ಮೀಸಲಾತಿ ಇವತ್ತೇನು 15% ಮೂರಲ್ಲಿ ತುಂಬಬೇಕು ಅಂತ ನೀವು ಹೊರಟಿದ್ರಿ, ಅದಕ್ಕೆ ನಮ್ಮ ಸಂಪೂರ್ಣವಾದ ಬೆಂಬಲ ಇದೆ. ನೀವು ದಯಮಾಡಿ ಅದ್ರ ಮೂಲಕನೇ ಇವತ್ತು ನೀವು ಹುದ್ದೆಗಳ ತುಂಬೋದ್ರ ಮೂಲಕ ಸಾಮಾಜಿಕ ನ್ಯಾಯವನ್ನು ಪ್ರತಿಯೊಬ್ಬ ವಲಯರಾಗಲಿ ಮಾದಿಗರಿಗಾಗಲಿ ಯಾರಿಗೂ ಸಹ ವ್ಯತ್ಯಾಸ ಆಗದಂಗೆ ನೀವು ತುಂಬಿ ರಿಸರ್ವೇಷನ್ ಕೊಡಬೇಕು. ಆಮೇಲೆ ನಂತರ ದಿನಗಳಲ್ಲಿ ನೀವು ಒಳ ಮೀಸಲಾತಿ ವರ್ಗೀಕರಣದ ಸಮಸ್ಯೆಗಳು ಏನು ಇವತ್ತು ನಾಗಮೋಹನ್ ದಾಸ್ ಆಯೋಗ ತಿರಸ್ಕರಿಸ್ತಾರೋ ಅಥವಾ ಪರಿಷ್ಕರಿಸಿ ಅದನ್ನು ಇರ್ತಕ್ಕಂಥ ಗೊಂದಲವನ್ನು ಏನು ರೋಸ್ಟರ್ ಬಿಂದಲ್ಲಿ ಆಗ್ತಿರ್ತಕ್ಕಂಥ ಅನ್ಯಾಯವನ್ನು ಸಂಪೂರ್ಣವಾಗಿ ಸರಿಪಡಿಸಿ ಯಾವುದೇ ಸಮುದಾಯಕ್ಕೆ ಅನ್ಯಾಯ ಆಗದಂಗೆ ಮಾಡಬೇಕಾದ್ದು ನಿಮ್ಮ ಕೆಲಸ. ದಯಮಾಡಿ ಇದನ್ನು ರಾಜ್ಯ ಸರ್ಕಾರ ಮಾಡಬೇಕು ಅಂತೇಳಿ ಇವತ್ತು ನಾವು 25ನೇ ತಾರೀಕು ಕನಿಷ್ಠ 3 ರಿಂದ 5 ಲಕ್ಷ ಜನರು ಇವತ್ತು ಇಡೀ ರಾಜ್ಯಾದ್ಯಂತ ಮೂಲೆಗಳಲ್ಲಿ ಇವತ್ತು ವಲಯ ಸಮುದಾಯ ಇವತ್ತು ರಚ್ಚಿಗೆದ್ದು ಕೂತಿದ್ದಾರೆ. ಹಂಗಾಗಿ ನಾವು ಸರ್ಕಾರದ ವಿರುದ್ಧನೇ ಹೊರತು ನಾವು ಯಾವುದೇ ಸಮುದಾಯಗಳ ವಿರುದ್ಧ ಅಲ್ಲ. ನಾವು ಸ್ಪಷ್ಟವಾಗಿ ನಮ್ಮ ಅಣ್ಣ ತಮ್ಮಂದಿರು ಮಾದಿಗ ಸಮುದಾಯವರು ಅರ್ಥ ಮಾಡ್ಕೋಬೇಕು. ನೀವೂ ಬಹಿರಂಗವಾಗಿ ನಮ್ಮ ವಲಯದ ಮಂತ್ರಿಗಳನ್ನು ಆ ಮಾದೇವಪ್ಪ, ಪ್ರಿಯಾಂಕ ಖರ್ಗೆ, ಪರಮೇಶ್ವರವ್ರನ್ನ, ಮಲ್ಲಿಕಾರ್ಜುನ ಖರ್ಗೆ ಅವರು ಕೇಂದ್ರದಲ್ಲಿದ್ದಾರೆ, ಅವರನ್ನು ಹೊಣೆಗಾರಿಕೆ ಮಾಡಿ ಇಡೀ ಕಾಂಗ್ರೆಸ್ ಸರ್ಕಾರ ಮಾಲಾ ಜಾತಿಗಳ ಪರವಾಗಿದೆ, ವಲಯ ಜಾತಿಗಳ ಪರವಾಗಿದೆ, ಮಾದಿಗರ ವಿರುದ್ಧ ಇದೆ ಅಂತೇಳಿ ನೀವು ತಪ್ಪಾಗಿ ಭಾವಿಸ್ತೆ ನೀವು ಭಾಳ ಪ್ರೀತಿಯಿಂದ ಈ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು ಹೊರತು ಸುಮ್ಮನೆ ಅನಾವಶ್ಯಕವಾಗಿ ಸಮುದಾಯಗಳನ್ನು ಬೈಯೋದ್ರ ಮೂಲಕ ಸಮುದಾಯಗಳ ನಡುವೆ ಸೋತ ಸಮುದಾಯಗಳ ದ್ವೇಷವನ್ನು ಬಿಚ್ಚುವಂಥ ಕೆಲಸ ಮಾಡಿ ಆ ಸಮುದಾಯ ಹಳ್ಳಿಗಳಲ್ಲಿ ಮುಗ್ಧ ಜನರಿದ್ದಾರೆ, ಅದನ್ನು ದ್ವೇಷವಾಗಿ ಇಟ್ಕೊಂಡು ಯಾರ ಮೇಲೂ ದೌರ್ಜನ್ಯ ಮಾಡ್ದಂಗೆ. ಯಾಕೆಂದರೆ ಈಗ ಭಾಳ ಹಿಂದೆ ಒಳ ಮೀಸಲಾತಿ ವರ್ಗೀಕರಣದ ವಿಚಾರದಲ್ಲಿ ಆಂಧ್ರ ಪ್ರದೇಶದಲ್ಲಿ ಪ್ರಾರಂಭವಾದಂಥ ಈ ಇಶ್ಯೂ ಆಂಧ್ರದಲ್ಲಿ ಮತ್ತು ಮಾಲಾ ಮತ್ತು ಮಾದಿಗ ಅಂದರೆ ಇಲ್ಲಿ ವಲಯರನ್ನ ಅಲ್ಲಿ ಮಾಲಾ ಅಂತ ಕರೀತಾರೆ, ಅಲ್ಲಿ ಮಾದಿಗ ಅಂತಲೇ ಕರೀತಾರೆ. ಅಲ್ಲಿ ಮಾಲಾ ಮತ್ತು ಮಾದಿಗ ಈ ಒಳ ಮೀಸಲಾತಿ ವರ್ಗೀಕರಣ ತನ್ನ ರಕ್ತ ಕೊಡೆಯರಿತು, ರಕ್ತನೇ ಕೊಡೆಯೋದು, ಒಬ್ರಿಗೊಬ್ಬರು ಕೊಲೆಗಳನ್ನು ಮಾಡ್ಕೊಂಡು ಸಾವನ್ನ ಒಪ್ಪಿದ್ರು. ಅದಾಗಬಾರ್ದು ಅಂತೇಳಿ ಕರ್ನಾಟಕದಲ್ಲಿ ಸದಾಶಿವ ಆಯೋಗ ರಚನೆ ಮಾಡಲಿಕ್ಕೆ ಹೋರಾಟ ಮಾಡಿತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸದಾಶಿವ ಆಯೋಗ ರಚನೆ ಮಾಡಲಿಕ್ಕೆ ಹೋರಾಟವನ್ನು ಅಂಕಿತ ಹಾಕಿತ್ತು, ಅವತ್ತು ಹೋರಾಟ ಮಾಡಲಿತ್ತು. ಅವತ್ತು ದಲಿತ ಸಂಘರ್ಷ ಸಮಿತಿ ಕರ್ನಾಟಕದಲ್ಲಿ ಆಂಧ್ರ ಥರ ಯಾವುದೇ ಕಾರಣಕ್ಕೂ ನಮ್ಮ ಒಳಮಾದಿಗರು ಒಗ್ಗಟ್ಟು ಹೊಡೆದೋಗ್ಬಾರ್ದು, ಕೊಲೆ ಆಗಬಾರ್ದು ಅಂತೇಳಿ ಕರ್ನಾಟಕದಲ್ಲಿ ಸೌಹಾರ್ದಯುತವಾಗಿ 2 ಸಮುದಾಯಗಳು, ಸ್ವಾಮೀಜಿಗಳು, 2 ಸಮುದಾಯದ IAS IPS ಆಫೀಸರ್ ಮುಖಂಡರುಗಳು ಮತ್ತು ಎಲ್ಲ ಮುಖಂಡರುಗಳನ್ನ ಸೇರಿಸಿ ಕರ್ನಾಟಕದಲ್ಲಿ ಶಾಂತಿಯುತ ಹೋರಾಟ ಮಾಡೋದ್ರ ಮೂಲಕ ಇವತ್ತು ನಾವು ಒಂದು ಹಂತಕ್ಕೆ ಬಂದಿದ್ದೀವಿ. ಇವತ್ತು ಫೈನಲ್ ಸ್ಟೇಜಿಗೆ ಬಂದಿದೆ. 27ನೇ ತಾರೀಕು ಏನು ಮಾನ್ಯ ಮುಖ್ಯಮಂತ್ರಿಗಳು ತೀರ್ಮಾನ ತಗೋಬೇಕು ಅಂತ ಹೊರಟಿದ್ದಾರೆ. ಆ ತೀರ್ಮಾನ ಭಾಳ ಎಲ್ಲ ಮುಖಂಡರುಗಳ ಸಲಹೆ ಸಹಕಾರವನ್ನು ತಗೊಂಡು ಅದು ಒಂದು ಎಲ್ರಿಗೂ ಸರಿಸಮಾನವಾಗಿ ಮೀಸಲಾತಿ ಸಿಗುವಂಗೆ ತಗೊಂಡದು ಒಳ್ಳೆಯದು. ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಇದೇ ಛಲವಾದಿ ಏನು ವಲಯ ಸಮುದಾಯ ಸಂಬಂಧಪಟ್ಟ ಜಾತಿಯ ಜನರು ಇಡೀ ಸಂಪೂರ್ಣವಾಗಿ ಕಾಂಗ್ರೆಸ್ಸನ್ನು ತಿರಸ್ಕರಿಸಬೇಕಾದಂಥ ಅನಿವಾರ್ಯತೆ ಬರುತ್ತೆ. ಮತ್ತು ಮಂತ್ರಿಗಳಿಗಾಗಲೇ ರಾಜೀನಾಮೆ ಪತ್ರವನ್ನು ಬರೆದಿಟ್ಕೊಂಡವ್ರೆ. ಈ ಸಮುದಾಯಕ್ಕೆ ನ್ಯಾಯ ಸಿಗಲಿಲ್ಲ ಅಂತಂದರೆ ಸಂಪೂರ್ಣವಾಗಿ ರಾಜೀನಾಮೆ ಕೊಟ್ಟು ಹೊರಗಡೆ ಬರುವಂಥ ಎಲ್ಲ ಸಾಧ್ಯತೆಗಳಿಗೆ ನಾವು ಮಂತ್ರಿಗಳಿಗೂ ಒತ್ತಾಯ ಮಾಡ್ತೀವಿ. ನೀವು ರಾಜೀನಾಮೆ ಕೊಡಬೇಕು, ಇಲ್ಲಾಂದರೆ ಸಾಮಾಜಿಕ ನ್ಯಾಯವನ್ನು ಕೊಡಿಸ್ಬೇಕು ಅಂತೇಳಿ ನಾವು ಇವತ್ತು ರಾಜ್ಯ ಸರ್ಕಾರ ಒತ್ತಾಯ ಮಾಡೋದ್ರ ಮೂಲಕ 25ನೇ ತಾರೀಕು ದಯಮಾಡಿ ತಾವೆಲ್ಲರೂ ಇದನ್ನು ಹೆಚ್ಚು ಪ್ರಚಾರ ಕೊಡೋದ್ರ ಮೂಲಕ ನಮ್ಮ ರ್ಯಾಲಿಯನ್ನು ಯಶಸ್ವಿಗೊಳಿಸೋದ್ರ ಮೂಲಕ ರಾಜ್ಯ ಸರ್ಕಾರ ಇದನ್ನು ಭಾಳ ಗಂಭೀರವಾಗಿ ಈ ನಮ್ಮ ಇಶ್ಯೂವನ್ನು ತಗೋಬೇಕು ಅಂತೇಳಿ ಈ ಮೂಲಕ ಪತ್ರಿಕಾಗೋಷ್ಠಿ ಮೂಲಕ ಒತ್ತಾಯ ಮಾಡ್ತೀವಿ. ಥ್ಯಾಂಕ್ ಯು.
ಸರ್, ಈಗ ಅವೈಜ್ಞಾನಿಕ ಅಪೂರ್ಣ ದ್ವೇಷಪೂರಿತ ಅಂತ ಹೇಳ್ತಾರಲ್ಲ, ಪರಿಹಾರ ಏನು ಸರ್? ನೀವು ಆರೋಪ ಮಾಡ್ತಾರೆ, ಅವ್ರು ಪ್ರತಿಯೊಬ್ಬ ಆರೋಪ ಮಾಡ್ತಾರೆ, ಈ ಒಂದೇ ಸಮುದಾಯದವರು ಬೇರ್ತಿದ್ದೀರಿ ಬಹಿರಂಗ ವೇದಿಕೆಯಲ್ಲಿ. ಈ ಮನೆ ನೀವು ಮತ್ತೆ ಸಭೆ ಮಾಡಿ ಸಮಾವೇಶ ಮಾಡಿ ನೀವು ಅವ್ರನ್ನ ಬೈತಿರೋ ಅಥವಾ ಇದಕ್ಕೆ ಪರಿಹಾರ ಅಥವಾ ಇನ್ನೇನೋ ಹೇಳ್ತೀರಿ ಸರ್? ನಾವು ಯಾರನ್ನೂ ಬೈಯೋದಿಲ್ಲ